ನಮಸ್ಕಾರ ಸ್ನೇಹಿತರೆ, ನಿಮಗೆಲ್ಲ ಮಮತಾ ಡಿಸೈನ್ಸ್ಗೆ ಸ್ವಾಗತ. ನಾನು ಮಮತಾ ಶಂಕರಿ. ಇವತ್ತು ಒಂದು ಸಿಂಪಲ್ ಸಾರಿ ಕುಚ್ಚು ಡಿಸೈನ್ ತೋರಿಸ್ಕೊಡ್ತಾ ಇದ್ದೀನಿ. ಈಸಿ ಆಗಿರೋಂಥದ್ದು, ತುಂಬ ಸುಲಭ, ಎರಡೇ ಸ್ಟೆಪ್ಪಲ್ಲಿ ಆಗುತ್ತೆ. ಹೆಚ್ಚು ದೊಡ್ಡ ಇಲ್ಲ, ಅಂದರೆ ನೀವು ತುಂಬ ಸ್ಟೆಪ್ಗಳು ಮಾಡಬೇಕಾಗಿಲ್ಲ, ಬೇಗ ಆಗುತ್ತೆ. ಬಿಗಿನರ್ಸು ಮಾಡ್ಕೋಬೋದು. ತುಂಬ ಈಸಿಯಾಗಿರೋಂಥ ಡಿಸೈನ್. ಇದಕ್ಕೆ 6 ದಾರ, 7 ನಂಬರ್ ಕ್ರೋಶೆ 0.95 mm ಮತ್ತು ಈ ಥರ ಹಾರ್ಟ್ ಶೇಪ್ ಬೀಡ್ ತೊಗೊಂಡಿದ್ದೀನಿ ಮತ್ತು ಸ್ಮಾಲ್ ಬೀಡ್ ಒಂದು ತಗೊಂಡಿದ್ದೀನಿ. ತೋರಿಸ್ತೀನಿ. ಫಸ್ಟ್ ದಾರ ಲಾಕ್ ಮಾಡಿ, ಆದಮೇಲೆ 3 ಚೈನ್ ಮಾಡ್ಕೊಳ್ಳಿ. 3 ಚೈನ್ ಮಾಡಿಕೊಂಡು ಬಟ್ಟೆಗೆ ಲಾಕ್ ಮಾಡಿ, ಅಳತೆ ನೋಡ್ಕೊಂಡು ಲಾಕ್ ಮಾಡ್ಕೊಳ್ಳಿ ಎಲ್ಲಿಗೆ ಬರುತ್ತೆ ಅಂತ. ಮತ್ತೆ 3 ಚೈನ್, ಇದನ್ನು ಹಿಂಗೆ ಅಳತೆ ನೋಡಿಕೊಂಡು ಲಾಕ್ ಮಾಡಿ. ಈಗ ಹಾರ್ಟ್ ಶೇಪ್ ಬೀಡ್ ತಗೊಳ್ತಾ ಇದ್ದೀನಿ. ಈ ಥರ ಬ್ಯಾಕ್ ಸೈಡಿಂದ ತಗೊಂಡು ಹಿಂಗೆ ದಾರಕ್ಕೆ ಹಿಂಗೆ ಸೇರಿಸ್ಕೊಳ್ಳಿ. ಇದನ್ನು ಲಾಕ್ ಮಾಡಿ ಬಟ್ಟೆಗೆ ಹಿಂಗೆ ಅಳತೆ ನೋಡ್ಕೊಳ್ಳಿ. ಅಳತೆ ನೋಡಿಕೊಂಡು ಸೇರಿಸ್ಕೊಳ್ಳಿ. ಮತ್ತೆ 3 ಚೈನು, ಇದನ್ನು ಬಟ್ಟೆಗೆ ಲಾಕ್ ಮಾಡಿ ಅಳತೆ ನೋಡಿಕೊಂಡು ಮತ್ತೆ 3 ಚೈನು, ಮತ್ತೆ ಅಳತೆ ನೋಡ್ಕೊಂಡು ಲಾಕ್ ಮಾಡಿ ಮತ್ತೆ 3 ಚೈನ್. 3 ಸಾರಿ 3 ಚೈನ್ ಮಾಡ್ತಾಯಿದ್ದೀನಿ. ಇದನ್ನು ಹಿಂಗೆ ಬಟ್ಟೆಗೆ ಲಾಕ್, ಅಂದರೆ 3 ಬ್ಲಾಕ್ ಮಾಡ್ತಾಯಿದ್ದೀನಿ. 3 3 3 1 2 3 ಆ ಥರ. ಇಲ್ಲಿ ಫಸ್ಟಿಗೆ ಮಾತ್ರ 2 ಬ್ಲಾಕ್, ಆಮೇಲೆ ಬೀಡು 3 ಬ್ಲಾಕ್, ಇನ್ನು ಬೀಡ್. ಇದನ್ನು ಲಾಕ್ ಮಾಡಿ ಸೇರಿಸ್ಬಿಟ್ಟು ಬಟ್ಟೆಗೆ ಲಾಕ್ ಮಾಡಿ, ಬಟ್ಟೆಗೆ ಹಿಂಗೆ ಲಾಕ್ ಮಾಡ್ಕೊಳ್ಳಿ. ಮತ್ತು 3 ಸಾರಿ 3 ಚೈನು ಬೀಡ್. ತೋರಿಸ್ತೀನಿ ಪೂರ್ತಿ ಮಾಡಿ. ಎಂಡಲ್ಲಿ 2 ಚೈನ್ಸ್ ಮಾಡಿ, ಈ ಥರ 2 ಬ್ಲಾಕ್ ಮಾಡಿ 2 ಚೈನ್ಸ್ ಮಾಡಿ ಕಟ್ ಮಾಡಿದ್ದಾರೆ. ನೋಡಿ ಸ್ನೇಹಿತರೆ, ಈ ಲೈನ್ ಹಿಂಗೆ ಕಂಪ್ಲೀಟ್ ಮಾಡಿದ್ದೀನಿ. ಈಗ ಮತ್ತೆ ದಾರ ತಗೊಂಡು ಅದೇ ದಾರನ ಇಲ್ಲಿ ಸ್ಟಾರ್ಟಿಂಗಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ. ಅಲ್ಲಿ ದಾರ ಕಟ್ ಮಾಡಿದ್ದೀನಿ, ಈಗ ಇಲ್ಲಿ ಮತ್ತೆ ಸೇರಿಸ್ಕೊಳ್ತಾ ಇದ್ದೀನಿ. ಇಲ್ಲಿ ಲಾಕ್ನ ಒಳಗಡೆ ಹಿಂಗೆ ಹುಕ್ ಹಾಕ್ಕೊಂಡು ದಾರ ತಗೊಂಡ್ಬಂದು 2 ಸಾರಿ ದಾರ ಲಾಕ್ ಮಾಡ್ತಾ ಇದ್ದೀನಿ. ಡಬಲ್ ಲಾಕು, ಇದು ಸೇಫ್ ಆಗಿರುತ್ತೆ. ಈಗ 3 ಚೈನ್ ಫಸ್ಟು ಮಾಡ್ಕೊಳ್ಳಿ. 3 ಚೈನ್ ಮಾಡಿಕೊಂಡು ಇದನ್ನು ಈ ಲಾಕಲ್ಲಿ ಲಾಕ್ ಮಾಡ್ಕೊಳ್ಳಿ. ಈಗ ಇಲ್ಲಿಂದ ಈ ಬೀಡ್ನ ಬ್ಯಾಕ್ ಸೈಡ್ ದಾರ ಇದೆಯಲ್ವ, ಇಲ್ಲಿ ದಾರ ಬರುತ್ತೆ ನೋಡಿ, ಇಲ್ಲಿ 6 ಎಳೆ ಬರುತ್ತೆ. ನಾವು ಬೀಡ್ನ ಲಾಕ್ ಮಾಡಿರ್ತೀವಿ, ಲಾಕ್ ಮಾಡಿದಾಗ ಇಲ್ಲಿ ಬ್ಯಾಕ್ ಸೈಡಲ್ಲಿ ಈ ಥರ ದಾರ ಬರುತ್ತೆ. ಈ ಥರ ದಾರ 6 ಎಳೆ ದಾರ ಇರುತ್ತೆ. ಇದು ನಾವು ಹಾಕಿರೋ 6 ಎಳೆ ದಾರ. ಇಲ್ಲಿ ಟ್ರಿಪಲ್ ಕ್ರೋಶೆ ಹಿಂಗೆ 2 ಸಾರಿ ದಾರ ಸುಂದ್ಕೊಳ್ಳಿ. ಕ್ರೋಶೆ ಹುಕ್ಕಿಗೆ ದಾರ ಸುಂದ್ಕೊಂಡು ನೋಡಿ, ಇದರ ಒಳಗಿಂದ ಹಿಂಗೆ ಮಾಡಿ ತೆಗಿಬೇಕು. ಹೆಚ್ಚು ಕಷ್ಟ ಆಗಲ್ಲ ಇದು ತೆಗಿಯೋದು. ಇದರೊಳಗಿಂದ ಹಿಂಗೆ ತಗೊಂಡು ದಾರ ತಗೊಂಡ್ಬಂದು 4 ಲೂಪ್ ಆಯ್ತು ನೋಡಿ. ಇಲ್ಲಿಂದ ದಾರ ತಂದು ಫಸ್ಟ್ 2 ಲೂಪನ್ನು ಒಂದು ಮಾಡಿ, ಆಮೇಲೆ ಈಗ 3 ಲೂಪ್ ಉಳಿಯುತ್ತೆ. ಮತ್ತೆ ದಾರ ತೊಗೊಂಬನ್ನಿ, ಮತ್ತೆ 2 ಒಂದು ಮಾಡಿ, ಮತ್ತೆ ದಾರ ಉಳಿಯುತ್ತೆ, ಮತ್ತೆ 2 ಒಂದು ಮಾಡಿ. ಈಗ ಒಂದು ಸ್ಮಾಲ್ ಬೀಡ್ ಸೇರಿಸ್ತಾ ಇದ್ದೀನಿ. ಸ್ಮಾಲ್ ಬೀಡ್ ಸೇರಿಸ್ಬಿಟ್ಟು ಮತ್ತೆ ಟ್ರಿಪಲ್ ಕ್ರೋಶೆ ಹಿಂಗೆ 2 ಸಾರಿ ದಾರ ಸುತ್ತಕೊಂಡು ಇದೇ ಈ 6 ಎಳೆ ದಾರ ಇದೆಯಲ್ವಾ ಬ್ಯಾಕ್ ಸೈಡ್, ಅಲ್ಲಿಂದ ಹಿಂಗೆ ತಗೊಂಬಂದು ಫಸ್ಟ್ 2, ಆಮೇಲೆ 2, ಮತ್ತೆ 2, ಈ ಥರ ಟ್ರಿಪಲ್ ಕ್ರೋಶೆ ಮಾಡ್ಕೊಳ್ಳಿ. ಈಗ 3 ಚೈನ್ ಮಾಡ್ಕೊಳ್ಳಿ. 3 ಚೈನ್ ಮಾಡಿಕೊಂಡು ಬ್ಯಾಕ್ ಸೈಡಿಗೆ ಬನ್ನಿ. ಬ್ಯಾಕ್ ಸೈಡ್ಗೆ ಬಂದು ನೋಡಿ, ಈ ಫಸ್ಟ್ ಟ್ರಿಪಲ್ ಕ್ರೋಶೆ ಈ ಚೈನ್ ಇದೆ ನೋಡಿ, ಇಲ್ಲಿ ಅದನ್ನು ಲಾಕ್ ಮಾಡಿ ಬ್ಯಾಕ್ ಸೈಡಿಂದ. ಈಗ ಫ್ರಂಟ್ ಸೈಡಿಗೆ ಬನ್ನಿ. ಫ್ರಂಟ್ ಸೈಡಿಗೆ ಬಂದು ಈಗ ಹಾಕಿರೋ 3 ಚೈನ್ ಇದೆಯಲ್ವ ಬೀಡ್ ಹಿಂದ್ಗಡೆ, ಇದರಲ್ಲಿ ಸಿಂಗಲ್ ಕ್ರೋಶೆ ಮಾಡ್ಕೊಳ್ಳಿ.
1 2 3 4 ಸಿಂಗಲ್ ಕ್ರೋಶೆ ಆಗುತ್ತೆ. 4 ಸಿಂಗಲ್ ಕ್ರೋಶೆ ಆದಮೇಲೆ ಮತ್ತೆ 2 ಸಾರಿ ದಾರ ಸುಂದ್ಕೊಂಡು ಈ 6 ಎಳೆಯಲ್ಲಿ ಮತ್ತೆ ಹಿಂಗೆ ದಾರ ತಗೊಂಡ್ಬಂದು ಟ್ರಿಪಲ್ ಕ್ರೋಶೆ, ಈ ಥರ ಟ್ರಿಪಲ್ ಕ್ರೋಶೆ ಮಾಡಿ. ಈಗ ಮತ್ತೆ ಬೀಡ್ ತಗೊಳ್ಳಿ, ಸ್ಮಾಲ್ ಬೀಡ್, ಈ ಥರ ಸ್ಮಾಲ್ ಬೀಡ್ ತಗೊಂಡು ಇಲ್ಲಿ ಹಿಂಗೆ ಸೇರಿಸ್ಕೊಳ್ಳಿ, ಮತ್ತೆ ಟ್ರಿಪಲ್ ಕ್ರೋಶೆ ಮಾಡ್ಕೊಳ್ಳಿ. ಈ ಥರ ಟ್ರಿಪಲ್ ಕ್ರೋಶೆ ಮಾಡಿದ ಮೇಲೆ 3 ಚೈನು. ಬ್ಯಾಕ್ ಸೈಡಿಗೆ ಬನ್ನಿ. ಬ್ಯಾಕ್ ಸೈಡಲ್ಲಿ ನೋಡಿ ಈ ಫಸ್ಟ್ ಈ ಬೀಡ್ ಆದಮೇಲೆ ಹಾಕಿರೋ ಟ್ರಿಪಲ್ ಕ್ರೋಶೆ ಚೈನ್ ಇದೆ ನೋಡಿ, ಆ ಚೈನಲ್ಲಿ ಲಾಕ್ ಮಾಡಿ. ಈಗ ಫ್ರಂಟ್ ಸೈಡಿಗೆ ಬನ್ನಿ. ಫ್ರಂಟ್ ಸೈಡಿಗೆ ಬಂದು 4 ಸಿಂಗಲ್ ಕ್ರೋಶೆ, ಈ 3 ಚೈನ್ ಹಾಕಿದ್ರಲ್ವ ಈಗ ನೀವು ಬೀಡ್ನ ಬ್ಯಾಕ್ ಸೈಡ್, ಈ ಬೀಡ್ಗೆ ಸುತ್ತಲೂ ಅಲ್ಲಿ 1 2 3 4. ಮತ್ತೆ ಈ ಥರ 2 ಸಾರಿ ದಾರ ಸುಂದ್ಕೊಂಡು ಹಿಂಗೆ ದಾರ ತೊಗೊಂಬಂದು ಫಸ್ಟ್ 2 ಆಮೇಲೆ 2 ಆಮೇಲೆ 2. ಈಗ ಇಲ್ಲಿ ಬೀಡ್ ಆದಮೇಲೆ ಟ್ರಿಪಲ್ ಕ್ರೋಶೆ ಹಾಕಿಬಿಟ್ಟು ಒಂದು ಬೀಡ್ ಸೇರಿಸ್ಕೋಬೇಕು. ಬೀಡ್ ಸೇರಿಸ್ಬಿಟ್ಟು ಮತ್ತೆ ಒಂದು ಟ್ರಿಪಲ್ ಕ್ರೋಶೆ. ಈ ಟ್ರಿಪಲ್ ಕ್ರೋಶೆಯಲ್ಲಿ ಬ್ಯಾಕ್ ಸೈಡಿಗೆ ಬನ್ನಿ. 3 ಚೈನ್ ಹಾಕ್ಕೊಂಡು ಬ್ಯಾಕ್ ಸೈಡು. ಇಲ್ಲೀಗ ಬೀಡ್ನ ಈ ಕಡೆ ಈ ಫಸ್ಟ್ ಟ್ರಿಪಲ್ ಕ್ರೋಶೆ ಇದೆಯಲ್ವ, ಅಂದರೆ ಇಲ್ಲಿ ನೀವು ಹಾಕಿರೋದು ಈ ಬೀಡ್ಗೆ ಬೀಡ್ ಸೇರಿಸಿರೋದು ಅಲ್ಲಿ ಲಾಕ್. ಫ್ರಂಟ್ ಸೈಡಿಗೆ ಬನ್ನಿ. ಈ ಬೀಡ್ನ ಹಿಂದಿನ ಚೈನಲ್ಲಿ ಸಿಂಗಲ್ ಕ್ರೋಶೆ ಮಾಡ್ಕೋಬೇಕು. 1 2 3 4. ಮತ್ತೆ 2 ಸಾರಿ ದಾರ ಸುಂದ್ಕೊಂಡು ಇಲ್ಲಿಂದ ಈ 6 ಚೈನಲ್ಲಿ 2 1 2 1 2 1 ಈ ಥರ. ಈಗ ಇಲ್ಲಿ ಬೀಡ್ ಸೇರಿಸ್ಕೊಳ್ಳಿ. ಮತ್ತೊಂದು ಟ್ರಿಪಲ್ ಕ್ರೋಶೆ, ಬೀಡ್ ಸೇರಿಸಿ ಟ್ರಿಪಲ್ ಕ್ರೋಶೆ ಹಾಕಿಬಿಟ್ಟು 3 ಚೈನ್ ಹಾಕಿ ಬ್ಯಾಕ್ ಸೈಡಿಗೆ ಬರಬೇಕು. ಬ್ಯಾಕ್ ಸೈಡಿಗೆ ಬನ್ನಿ. 1 2 3. ಬ್ಯಾಕ್ ಸೈಡಿಗೆ ಬಂದು ಈ ಬೀಡ್ ಹಾಕಿರೋ ಟ್ರಿಪಲ್ ಕ್ರೋಶೆ ಇದೆಯಲ್ವ ಅಲ್ಲಿ ಲಾಕ್ ಮಾಡ್ಕೋಬೇಕು. ಫ್ರಂಟ್ ಸೈಡಿಗೆ ಬನ್ನಿ. ಆ 3 ಚೈನಲ್ಲಿ ಸಿಂಗಲ್ ಕ್ರೋಶೆ 4. 1 2 3 4. ಈಗ ಇನ್ನೊಂದು ಟ್ರಿಪಲ್ ಕ್ರೋಶೆ ಇಲ್ಲಿ ಹಾಕ್ತಾ ಇದ್ದೀನಿ. ನೆಕ್ಸ್ಟು ನೋಡ್ಕೊಳ್ಳಿ, ಹಿಂಗೆ ಮಾಡ್ಕೊಂಡು ಇಲ್ಲಿಗೆ ಬರುತ್ತೆ ಅಂತ. ಇದು ಕರೆಕ್ಟಾಗಿದೆ ನಿಮಗೆ ಇಲ್ಲಿಗೆ ಲಾಕಿಗೆ ಅಂದರೆ ಸಾಕು. ಇಲ್ಲಾಂದರೆ ಇನ್ನೊಂದು ಸರಿ ಹಾಗೆ ಬೀಡ್ ಹಾಕ್ಕೊಂಡು ಮಾಡ್ಕೊಳ್ಳಿ. ನೋಡ್ಕೊಳ್ಳಿ ಅಳತೆ, ಇಲ್ಲಿ ಬೀಡ್ನ ಲಾಕಿಗೆ ಬರುತ್ತೆ ನೋಡಿ, ಕರೆಕ್ಟಾಗಿರುತ್ತೆ. ಇದು 4 ಬೀಡ್ ಸಾಕಾಗುತ್ತೆ ಇಲ್ಲಿ ನೋಡಿ. ಈ ಥರ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ನೋಡಿ. ಎಷ್ಟು ಚೆನ್ನಾಗಿರೋ ಡಿಸೈನ್ ಬಂದಿದೆ ಇದು, ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಈ ಡಿಸೈನ್. ನೀವು ಮಾಡಿ ನೋಡಿ ಸೀರೆಗೆ. ಈಗ ನೆಕ್ಸ್ಟ್ 3 ಚೈನು ಕುಚ್ಚಿಗೆ, ಇದನ್ನು ಈ ಲಾಕಲ್ಲಿ ಲಾಕ್ ಮಾಡ್ಕೊಳ್ಳಿ. ಈಗ ಇಲ್ಲಿಂದ ಮತ್ತೆ ಮಾಡ್ಕೊಳ್ಳಿ. 2 ಸಾರಿ ಹಿಂಗೆ ದಾರ ಸುತ್ತಕೊಂಡು ಈ ಬೀಡ್ನ ಬ್ಯಾಕ್ ಸೈಡ್ ನೋಡಿ 6 ಚೈನ್ ಇರುತ್ತೆ, 6 ಎಳೆಯ ದಾರ, 6 ಚೈನ್ ಅಲ್ಲ 6 ಎಳೆಯ ದಾರ. ಇದರೊಳಗಿಂದ ಹಿಂಗೆ ತಗೊಂಬಂದು ಟ್ರಿಪಲ್ ಕ್ರೋಶೆ ಫಸ್ಟು ಈ ಥರ ಟ್ರಿಪಲ್ ಕ್ರೋಶೆ ಮಾಡ್ಕೊಳ್ಳಿ. ಒಂದು ಬೀಡ್ ತಗೊಳ್ಳಿ, ಒಂದು ಬೀಡ್ ಸೇರಿಸ್ಬಿಟ್ಟು ಮತ್ತೆ ಟ್ರಿಪಲ್ ಕ್ರೋಶೆ ಮಾಡ್ಕೊಳ್ಳಿ. ಈ ಥರ ಟ್ರಿಪಲ್ ಕ್ರೋಶೆ ಆದಮೇಲೆ 3 ಚೈನ್ ಮಾಡ್ಕೊಳ್ಳಿ. 3 ಚೈನ್ ಮಾಡಿಕೊಂಡು ಬ್ಯಾಕ್ ಸೈಡ್ಗೆ ಹಿಂಗೆ ಬಂದುಬಿಟ್ಟು ಈ ಫಸ್ಟ್ ಟ್ರಿಪಲ್ ಕ್ರೋಶೆ ಚೈನ್ ಇರುತ್ತೆ ನೋಡಿ, ಇಲ್ಲಿ ಬ್ಯಾಕ್ ಸೈಡಿಂದ ಸಿಗುತ್ತೆ ನಿಮಗೆ, ಅಲ್ಲಿ ಲಾಕ್ ಮಾಡಿ.
ಲಾಕ್ ಮಾಡಿಬಿಟ್ಟು ಫ್ರಂಟ್ ಸೈಡಿಗೆ ಬನ್ನಿ. ಫ್ರಂಟ್ ಸೈಡಲ್ಲಿ ಮತ್ತೆ ಈಗ 3 ಚೈನ್ ಹಾಕಿದ್ರಲ್ವ, ಅದು ಬೀಡ್ ಸುತ್ತಲೂ ಬಂತಲ್ವಾ, ಅಲ್ಲಿ ನೀವು ಸಿಂಗಲ್ ಕ್ರೋಶೆ ಮಾಡ್ಕೋಬೇಕು. ಅದನ್ನು ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಇದು ಒಂಥರ ಫೆದರ್ ಟೈಪ್ ಕಾಣಿಸುತ್ತೆ ಈ ಡಿಸೈನು. ಸಿಂಪಲ್, ತುಂಬ ಗ್ರ್ಯಾಂಡ್ ಇಲ್ದಿರೋ ಗ್ರ್ಯಾಂಡ್ ಸ್ಯಾರಿಗಳಿಗೂ ಮಾಡ್ಕೋಬೋದು ನೀವು. ಆದರೂ ಸಾಧಾರಣ ಸೀರೆಗಳಿಗೆಲ್ಲ, ಮೀಡಿಯಮ್ ಟೈಪ್ ಸೀರೆಗಳಿಗೆಲ್ಲ ಚೆನ್ನಾಗಿ ಕಾಣಿಸುತ್ತೆ. ಇದು ಒಂದೇ ಕಲರ್ ಇದರಲ್ಲಿ ಮಾಡ್ಬೋದು. ಒಂದೇ ಹೆಚ್ಚು ಕಲರ್ ಇಲ್ಲದಿರೋ ಸೀರೆಗಳಾದರೆ ಒಂದು ಕಲರಲ್ಲಿ ಹಿಂಗೆ ಆರ್ಚ್ ಮಾಡ್ಕೊಳ್ಳಿ ನೀವು. ಮತ್ತೊಂದು ಕಲರ್ ಇದ್ದರೆ, ಈಗ 2 ಕಲರ್ ಇದ್ದರೆ ಇನ್ನೊಂದು ಕಲರಿಂದು ಕುಚ್ಚು ಹಾಕ್ಕೊಳ್ಳಿ. ಸೆರಗಿನ ಆಪೋಸಿಟ್ ಕಲರಲ್ಲಿ ಈ ಥರ ಆರ್ಚ್ ಮಾಡ್ಕೊಳ್ಳಿ. ಈಗ ಸೆರಗಿ ಕಲರ್ ಇದ್ದರೆ ಹೀಗೆ ಆಪೋಸಿಟ್ ಮೈ ಕಲರ್ ಏನಿದೆ ಅದರಲ್ಲಿ ಆರ್ಚ್ ಮಾಡ್ಕೋಬೇಕು. ಈ ಸೆರಗಿನ ಕಲರಿನ ದಾರದ್ದು ಕುಚ್ಚು ಹಾಕ್ಕೊಳ್ಳಿ, ಆವಾಗ ಚೆನ್ನಾಗಿ ಕಾಣಿಸುತ್ತೆ. ಟ್ರಿಪಲ್ ಕ್ರೋಶೆ ಮಾಡಿ ಬೀಡ್ ಸೇರಿಸಿದ ಮೇಲೆ ಮತ್ತೆ 3 ಚೈನು ಬ್ಯಾಕ್ ಸೈಡು ನೋಡಿ, ಇಲ್ಲಿ ಈ ಚೈನಲ್ಲಿ ಲಾಕ್. ಫ್ರಂಟ್ ಸೈಡ್ ಬನ್ನಿ, ಸಿಂಗಲ್ ಕ್ರೋಶೆ ಮಾಡ್ತಾಯಿದ್ದೀನಿ. ಆ 3 ಚೈನಲ್ಲಿ ಸಿಂಗಲ್ ಕ್ರೋಶೆ, 4 ಸಿಂಗಲ್ ಕ್ರೋಶೆ ಮಾಡ್ಕೊಳ್ಳಿ. ಮತ್ತೆ ಟ್ರಿಪಲ್ ಕ್ರೋಶೆ ಮಾಡ್ಕೊಳ್ಳಿ. ಹೀಗೆ ಮುಂದುವರಿಸ್ಕೊಂಡು ಹೋಗಿ. ನೋಡಿ, ಇಲ್ಲಿ 4 ಬೀಡ್ಸ್ ಹಾಕಿದ್ದೀನಿ, ಇಲ್ಲಿನೂ 4 ಬೀಡ್ಸ್ ಹಾಕ್ಕೊಳ್ಳಿ. ತುಂಬ ಚೆನ್ನಾಗಿ ಕಾಣಿಸುತ್ತೆ. ಕುಚ್ಚು ಹಾಕಿ ತೋರಿಸ್ತೀನಿ ನಾನು, ನಿಮಗೆ ಖಂಡಿತನೇ ಇಷ್ಟ ಆಗುತ್ತೆ. ಇದು ನೋಡಿ, ನೀವು ಸೀರೆಗಳಿಗೆ ಮಾಡಿ ನೋಡಿ, ಫುಲ್ ಸೀರೆಗೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಇದು ಕ್ಯೂಟಾಗಿ ಕಾಣಿಸುತ್ತೆ. ಪೂರ್ತಿ ಮಾಡಿ ತೋರಿಸ್ತೀನಿ ನಿಮಗೆ. ನೋಡಿ ಸ್ನೇಹಿತರೆ, ಕುಚ್ಚೆಲ್ಲ ಹಾಕಿ ಆದಮೇಲೆ ಈ ಥರ ಕಾಣಿಸುತ್ತೆ ಫೈನಲ್ ಲುಕ್ಕು. ತುಂಬ ಸಿಂಪಲ್ಲು, ಹೆಚ್ಚು ಕಷ್ಟ ಇಲ್ಲ. ಬಿಗಿನರ್ಸು ಮಾಡ್ಕೋಬೋದು, 2 ಸ್ಟೆಪ್ಪಲ್ಲೇ ಆಗುತ್ತೆ. ಅದರಿಂದ ಯಾರಾದರೂ ಮಾಡ್ಕೋಬೋದು, ಈಸಿಯಾಗಿದೆ. ಆದರೆ ತುಂಬ ಚೆನ್ನಾಗಿದೆ. ಸಿಂಪಲ್ ಆದ್ರೂ, ತುಂಬ ಗ್ರ್ಯಾಂಡ್ ಅಲ್ಲಂದ್ರೂ ಚೆನ್ನಾಗಿ ಕಾಣಿಸುತ್ತೆ. ಮೀಡಿಯಮ್ ಸೈಜು, ಮೀಡಿಯಮ್ ಟೈಪಿನ ಸಾರಿಗಳಿಗೆಲ್ಲ ಹಾಕ್ಕೋಬೋದು ನೀವು, ಹೆಚ್ಚು ಜರಿ ಇಲ್ದಿರೋದಕ್ಕೆ. ಇದಕ್ಕೆ 100 ಎಳೆ ದಾರನ ಕುಚ್ಚಿಗೆ ಹಾಕಿದ್ದೀನಿ, ಕುಚ್ಚಿಗೆ ಉಪಯೋಗಿಸಿದ್ದೀನಿ. 100 ಎಳೆ ದಾರ ಹಾಕಿದ್ದೀನಿ ಕುಚ್ಚು. ನಿಮಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ. ಮುಂದಿನ ವಿಡಿಯೋದೊಂದಿಗೆ ಭೇಟಿಯಾಗೋಣ. ಥ್ಯಾಂಕ್ ಯು.